ಇನ್ನು ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಜಸ್ಟ್ 5 ನಲ್ಲಿ. ಬೇಲ್ ಮೇಲೆ ಹೊರಬಂದಿರುವ ಕೊಲೆ ಆರೋಪಿ ದರ್ಶನ್ 2 ಸಿನಿಮಾಗಳ ಅಡ್ವಾನ್ಸ್ ವಾಪಸ್ ನೀಡಿದ್ದಾರೆ. ಸೂರಪ್ಪ ಬಾಬು ನಿರ್ಮಾಣದ ಸಿನಿಮಾಗೆ ನಟ ದರ್ಶನ್ ಅಡ್ವಾನ್ಸ್ ಪಡೆದಿದ್ರು. ಸಿನಿಮಾಗೆ ಪಡೆದಿದ್ದ ಅಡ್ವಾನ್ಸ್ ವಾಪಸ್ ನೀಡಿದಾರಂತೆ. ಈ ಹಿಂದೆ ಕೆವಿಎನ್ ಸಂಸ್ಥೆಯಿಂದ ಪಡೆದಿದ್ದ ಮುಂಗಡ ಹಣವನ್ನು ವಾಪಸ್ ನೀಡಿದ್ರು. ಇನ್ನು ಡೆವಿಲ್ ಹಾಗೂ ವೀರಸಿಂಧೂರ ಲಕ್ಷ್ಮಣ ಹಾಗೂ ತೆಲುಗಿನ ನಿರ್ಮಾಪಕರ ಜೊತೆ ಈ ಹಿಂದೆ ಮಾತು ಕೊಟ್ಟಂತೆ ಸಿನಿಮಾ ಮಾಡಲಿದ್ದಾರೆ ಎನ್ನಲಾಗಿದೆ. ನವರಂಗ್ ಸಿಗ್ನಲ್ ಬಳಿ ಪಾದಚಾರಿ ಮಾರ್ಗದಲ್ಲಿರುವ ಇಂಟರ್ಲಾಕ್ಗಳು ಮೇಲೆದ್ದು ಬಂದಿವೆ. ರಾಜ್ಕುಮಾರ್ ರಸ್ತೆಯಿಂದ ಯಶವಂತಪುರ ಮಾರ್ಗದಲ್ಲಿ ಸಾವಿರಾರು ಮಂದಿ ಓಡಾಡ್ತಾರೆ. ಫುಟ್ಪಾತ್ ಅಧ್ವಾನ ಎದ್ದಿದ್ದು ವೃದ್ಧರು, ವಿದ್ಯಾರ್ಥಿಗಳು ಎಡವಿ ಬೀಳ್ತಿದ್ದಾರೆ. ಇತ್ತ ರಾಜಾಜಿನಗರ ಮಾರ್ಗದಲ್ಲೂ ಫುಟ್ಪಾತ್ ಅನ್ನ ಬೇಕಾಬಿಟ್ಟಿ ಅಗೆಯಲಾಗಿದೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ಫುಟ್ಪಾತ್ನ ಕಳಪೆ ಕಾಮಗಾರಿ ಬಟಾ ಬಯಲಾಗಿದೆ. ಫುಟ್ಪಾತ್ ಟೇಲ್ಸ್ ಎಲ್ಲ ಕಿತ್ತೋಗೈತೆ, ಓಡಾಡಕ್ಕೂ ಆಗಲ್ಲ. ಇಲ್ಲಿ ತಾತಂದಿರು ಅಜ್ಜಿದಿರು ಬಸ್ಸಿಂದ ಬಂದ್ಬಿಟ್ಟು ಇಲ್ಲಿ ತುಂಬ ಜನ ಬಿದ್ದವ್ರೆ. ಎಷ್ಟು ಹೇಳಿದ್ರು ಒಂದು ಲೆಟರು ಬರ್ದು ಕೊಟ್ಟಿದ್ದೀವಿ ಗೌರ್ಮೆಂಟ್ಗೆ, ಆದರೂ ಅವರು ರೆಡಿ ಮಾಡ್ತಾ ಇಲ್ಲ. ಎಕ್ಸಾಮಿಗೆ ಬರೆಯೋಕ್ಕೆ ಹೋಗ್ಬೇಕಾದ್ರೆ ನಾನೇ 2 ಸತಿ ಬಿದ್ದಿದ್ದೀನಿ ಅರ್ಜೆಂಟಲ್ಲಿ. ಬೆಂಗಳೂರಿನಲ್ಲಿ ಈ ಖಾತಾ ಪಡೆಯಲು ಮುಂದಾಗ್ತಿರುವ ಆಸ್ತಿ ಮಾಲೀಕರಿಗೆ ಸರ್ವರ್ ಡೌನ್ ಸಮಸ್ಯೆ ಕಾಡ್ತಿದೆ. ಸರ್ವರ್ ಸಮಸ್ಯೆಯಿಂದ ಅರ್ಜಿ ಭರ್ತಿ ಮಾಡಲಾಗ್ತಿಲ್ಲ. 3 ವಾರಗಳಿಂದಲೂ ಸಿಟಿಯ ಹಲವೆಡೆ ಇದೇ ಸಮಸ್ಯೆ ತಲೆದೋರಿದೆ. ಆಸ್ತಿ ಮಾರಾಟ, ದಾಖಲೆ ನೋಂದಣಿಗೆ ಮಾಲೀಕರು ಪರದಾಡುವಂತಾಗಿದೆ. ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ, ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಿಲ್ಲ. ಕೂಡಲೇ ಈ ಖಾತಾ ಸಮಸ್ಯೆ ಬಗೆಹರಿಸುವಂತೆ ಸಿಟಿ ಮಂದಿ ಆಗ್ರಹಿಸಿದ್ದಾರೆ.